ಸೈಬರ್ ಕ್ರೈಮ್ನಲ್ಲಿ ಇವತ್ತು ಮತ್ತೊಂದು FIR ದಾಖಲಾಗಿದೆ. ಆ FIR ನಲ್ಲಿ ದೂರು ದಾಖಲು ಮಾಡಿರುವಂಥ ಸಂತ್ರಸ್ತೆ ಹಾಸನ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ. 2018ರಿಂದ 23ರವರೆಗೆ ಅಲ್ಲಿ ಸದಸ್ಯ ಕೆಲಸ ಮಾಡ್ತಾ ಇದ್ದಂಥ ಓರ್ವ JDSನ ಕಾರ್ಯಕರ್ತೆಯನ್ನೇ ಇವರು ಲೈಂಗಿಕವಾಗಿ ಬಳಕೆ ಮಾಡ್ಕೊಂಡಿದ್ದು. ಹೇಗೆ? ಗನ್ ಪಾಯಿಂಟ್ ಇಟ್ಟು, ನನ್ನ ಹತ್ರ ಗನ್ ಇದೆ, ನೀನೊಂದು ವೇಳೆ ಒಪ್ಪಿಲ್ಲ ಅಂತಂದ್ರೆ ನಿನ್ನನ್ನು ನಿನ್ನ ಗಂಡನನ್ನು ನಾನು ಮುಗಿಸ್ಬಿಡ್ತೀನಿ ಅಂತ ರೇಪ್ ಮಾಡಿ ಅದರ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಪ್ರಜ್ವಲ್ ಅನ್ನೋ ವಿಚಾರವನ್ನ ಸ್ವತಃ ಸಂತ್ರಸ್ತೆ ದೂರಿನ ಮುಖಾಂತರ ಉಲ್ಲೇಖ ಮಾಡಿದ್ದಾರೆ. ಈ ಹೀನ ಕೃತ್ಯದ ಬಗ್ಗೆ ಕಂಪ್ಲೇಂಟ್ ಕಾಪಿಯಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ರೇಪ್ ಕೇಸು ಏನೇನಾಯ್ತು, ಏನೇನು ಮಾಡ್ದ ಅನ್ನೋದ್ರ ಬಗ್ಗೆ ಪಾಪ ಮಹಿಳೆ ಹೇಳಬೇಕಾದ್ರೆ ಅದನ್ನು ಓದ್ತಾ ಇರಬೇಕಾದ್ರೆ ಒಂದು ರೋಷ ಹುಟ್ಟುಕೊಳ್ಳುತ್ತೆ, ಆಕ್ರೋಶ ಹುಟ್ಟುಕೊಳ್ಳುತ್ತೆ. ಜನಪ್ರತಿನಿಧಿ ಅಂತಂದ್ರೆ ಏನ್ರಿ? ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ತನ್ನ ಜಿಲ್ಲೆಯಲ್ಲಿರುವಂಥ ಒಂದು ಹಾಸ್ಟೆಲ್ಲು ಅಲ್ಲಿರುವಂಥ ಒಬ್ಬ ನಾಗರಿಕನಿಗೆ ಸಮಸ್ಯೆಗೆ ಸ್ಪಂದಿಸೋದಕ್ಕೋಸ್ಕರ MLA MP ಬಳಿ ಹೋಗಬೇಕಾಗತ್ತೆ. ಅದೇ ವಿಚಾರಕ್ಕೆ ಅಂದ್ರೆ 2021ರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೋದೆ ಅವರನ್ನ ಕೇಳೋದಕ್ಕೆ. ಆ ಸಂದರ್ಭದಲ್ಲಿ ನನ್ನನ್ನು ಕೈ ಹಿಡ್ಕೊಂಡು ರೂಮ್ ಒಳಗಡೆ ಎಳ್ಕೊಂಡು ಬಾಗ್ಲಾಕಿದ್ರು. ಏನು ಆಗಲ್ಲ ಅಂತ ಮಂಚದ ಮೇಲೆ ಕೂರಿಸ್ಕೊಂಡ್ರು. ನನ್ನಲ್ಲಿ ಹಾಗೆ ಮಾಡು ಹೀಗೆ ಮಾಡು ಅಂತಂದ್ರು. ನಿನ್ನ ಗಂಡ ರಾಜಕೀಯವಾಗಿ ಬೆಳಿಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳು, ಇಲ್ಲದೇ ಇದ್ರೆ ನಿನ್ನ ಗಂಡನ ರಾಜಕೀಯವಾಗಿ ನಾನು ಮುಗಿಸ್ಬಿಡ್ತೀನಿ, ಬಟ್ಟೆ ಬಿಚ್ಚಿ ನನ್ನ ಜೊತೆ ಮಲಗುವಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ನಾನು ಆಗಲ್ಲ, ನಾನು ಬಟ್ಟೆ ಬಿಚ್ಚಲ್ಲ ಅಂದಿದ್ದಕ್ಕೆ ಗನ್ನಿಟ್ಟು ನನಗೆ ಬೆದರಿಕೆ ಹಾಕಿದ್ರು. ಗನ್ನಿಟ್ಟು ಅದಾದ ಮೇಲೆ ನಾನು ಹೇಳ್ದಂಗೆ ಕೇಳದೆ ಇದ್ರೆ ನಿನ್ನನ್ನೂ ಸಾಯಿಸ್ತೀನಿ, ನಿನ್ನ ಗಂಡನನ್ನು ಸಾಯಿಸ್ತೀನಿ ಅಂತಂದ್ರು. ಬಲಾತ್ಕಾರ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಯತ್ನ ಮಾಡಿದ್ರು. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನೆಷ್ಟೇ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಆ ರೆಕಾರ್ಡ್ ಅನ್ನು ಇಟ್ಕೊಂಡು ಮೊಬೈಲ್ ತೆಗೆದು ಭಯದಿಂದ ಹೇಳಿದಂತೆ ನಡ್ಕೊಂಡೆ. ಮೊಬೈಲ್ ನೋಡಿದ ಮೇಲೆ ಅದನ್ನು ರೆಕಾರ್ಡ್ ಮಾಡಿದ ಮೇಲೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಲೈಂಗಿಕ ದೌರ್ಜನ್ಯ ಮಾಡಿ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ರು. ವಿಚಾರ ಬಾಯ್ಬಿಟ್ರೆ ವಿಡಿಯೋ ರಿಲೀಸ್ ಮಾಡ್ತೀನಿ ಅಂತಿದ್ರು. ನಾನು ಕರೆದಾಗೆಲ್ಲ ನೀನು ಬರಬೇಕು ಅಂತ ಹೇಳ್ತಾ ಇದ್ರು. ವಿಡಿಯೋ ಇಟ್ಕೊಂಡು ನಾನು ಯಾವಾಗ ಕರಿತೀನೋ ಆವಾಗೆಲ್ಲ ಬರಬೇಕು, ಇಲ್ಲದೇ ಇದ್ರೆ ವಿಡಿಯೋ ರಿಲೀಸ್ ಆಗುತ್ತೆ, ನಿನ್ನ ಗಂಡನನ್ನು ಮುಗಿಸ್ತೀನಿ, ರಾಜಕೀಯವಾಗಿ ಮುಗಿಸ್ಬಿಡ್ತೀನಿ, ಪದೇ ವಿಡಿಯೋ ಕಾಲ್ ಮಾಡು, ನಗ್ನಳಾಗು, ವಿಡಿಯೋ ಕಾಲ್ನಲ್ಲಿ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಅನೇಕ ಬಾರಿ ತನ್ನ ಮೇಲೆ ಬಲಾತ್ಕಾರ ಮಾಡಿದ್ದಾರೆ ಅನ್ನುವ ಆರೋಪ ಕೂಡ ಈಗ ದಾಖಲಾಗಿದೆ. ಇದು ನೇರ 376/2/A ದಾಖಲಾಗಿರೋ ಕೇಸು ಅಂದ್ರೆ ಅತ್ಯಾಚಾರದ ಕೇಸು. ಈವರೆಗೆ ದಾಖಲಾಗಿರೋದು ಲೈಂಗಿಕ ಶೋಷಣೆ, ಮಹಿಳೆಯ ಮಾನಕ್ಕೆ ಧಕ್ಕೆ ತಂದಿರೋದು, ಆಕೆಯ ಘನತೆ ಗೌರವಕ್ಕೆ ಧಕ್ಕೆ ತಂದಿರೋದು ಇವೆಲ್ಲವೂ ಬೈಲೇಬಲ್ ಅಫೆನ್ಸ್ಗಳು. ಆದರೆ ಈಗ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರೋದು ಆಡ್ ಮಾಡೋದಕ್ಕೆ SIT ಮನವಿ ಮಾಡ್ಕೊಂಡಿರೋದಲ್ಲ. ಇಲ್ಲಿ ದಾಖಲಾಗಿರೋದೇ 376 376 ರೇಪ್ ಕೇಸ್, ಅತ್ಯಾಚಾರದ ಕೇಸ್. ಈ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣನನ್ನ ಅತ್ಯಾಚಾರಿ ಅಂತ ಕರೆಯಬಹುದು. ಆ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳನ್ನು ನೋಡಿದಾಗ ನಾನಾಗಲೇ ಹೇಳದ್ನಲ್ಲ, ಆಕ್ರೋಶ ಬರುತ್ತೆ, ರೋಷ ಹುಟ್ಟುತ್ತೆ. ಒಬ್ಬ ಜನಪ್ರತಿನಿಧಿ ಆದವನು ಈ ರೀತಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೋಬಹುದಾ? ಗನ್ನಿಟ್ಟು ರಾಜಕೀಯವಾಗಿ ನಿನ್ನ ಗಂಡನನ್ನು ಮುಗಿಸ್ತೀನಿ ಅಂತ ಹೇಳಿ ಆ ಮಹಿಳೆಯನ್ನ ವಿಡಿಯೋ ಮಾಡಿಕೊಂಡು ನೀನು ಕರೆದಾಗೆಲ್ಲ ಬರಬೇಕು ಅಂತ ಹೇಳಿ ನಿರಂತರವಾಗಿ 2021ರಿಂದ ದೂರು ದಾಖಲಾಗುವ ಅಂದ್ರೆ ಈ ಪ್ರಕರಣವನ್ನು ನಾವು ಬಯಲಿಗೆ ಹೊರಗಡೆ ತಂದ್ವಲ್ಲ, ಅಲ್ಲಿಯವರೆಗೂ ಕೂಡ ಕರೆದಾಗಲ್ಲೆಲ್ಲ ಬರಬೇಕು ಅಂತ ಹೇಳಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತಂದ್ರೆ ಇವರನ್ನ ಕ್ಷಮಿಸೋದಕ್ಕೆ ಸಾಧ್ಯ ಆಗುತ್ತಾ? ಇಂಥವ್ರನ್ನ ಕರ್ನಾಟಕ ಸುಮ್ಮನೆ ಬಿಡುತ್ತಾ ಅನ್ನೋ ಪ್ರಶ್ನೆ. ಈ ಮಗ ಏನೋ ಅಲ್ಲೆಲ್ಲೋ ಜರ್ಮನಿನೋ ಅಮೆರಿಕಾನೋ ಮತ್ತೊಂದು ಮಗದೊಂದು ಕಡೆ ಇದ್ದಾನೆ. ಅಪ್ಪಂಗಿಲ್ಲಿ ಬಂಧನದ ಭೀತಿ ಜಾಸ್ತಿ ಆಗಿದೆ. ಕಿಡ್ನಾಪ್ ಕೇಸು ಮೈಸೂರಿನಲ್ಲಿ ದಾಖಲಾಗಿರೋ ಕಿಡ್ನಾಪ್ ಕೇಸು. ಆ ಕಿಡ್ನಾಪ್ ಕೇಸ್ಗೆ ನಿರೀಕ್ಷಣಾ ಜಾಮೀನನ್ನು ಕೋರಿ ರೇವಣ್ಣ ಮತ್ತೊಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮೊದಲನೇ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಆದರೆ ಅದರಲ್ಲಿ ಬೇಲೇಬಲ್ ಅಫೆನ್ಸ್ಗಳಿತ್ತು, ನಾನ್ ಬೇಲೇಬಲ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ವಾಪಸ್ ಪಡೆದ್ರು, ಮೆಮೊ ಕೊಟ್ಟು ವಾಪಸ್ ಪಡೆದ್ರು. ಈಗ ಅದನ್ನು ವಾಪಸ್ ಪಡಿತಾ ಇದ್ದಂತೆ ಮತ್ತೊಂದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಮೈಸೂರಿನ KR ನಗರದ ಠಾಣೆಯಲ್ಲಿ ದಾಖಲಾಗಿರೋ FIR ಇದು. ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿರೋ ಆರೋಪದ ಹಿನ್ನೆಲೆಯಲ್ಲಿ A1 ಇವರು, A2 ಮತ್ತೊಬ್ರು, A2 ಅನ್ನ ಈಗಾಗಲೇ ಕರ್ಕೊಂಡ್ಬಂದು ಆತನನ್ನ ಸ್ಥಳ ಮಾಜರಿಗೆ ಕರ್ಕೊಂಡೋಗಿ ಸುದೀರ್ಘವಾದಂಥ ವಿಚಾರಣೆ ಮಾಡಾಗಿದೆ. A1 ಮಾತ್ರ ಓಡಾಡ್ಕೊಂಡಿದ್ದಾರೆ. ಎಷ್ಟು ಕಡೆ A1? ಹೊಳೆ ನರಸೀಪುರದ ಒಂದು ಕೇಸಲ್ಲಿ A1, ಮೈಸೂರಿನ ಕೇಸಲ್ಲೂ A1, ಅಕ್ಯೂಸ್ ನಂಬರ್ 1. ಆದರೆ ಅವ್ರಿಗೆ ಯಾಕೋ ಏನೂ ಆಗ್ತಾ ಇಲ್ಲ. ಸರ್, ಮೊದಲನೇದಾಗಿ ಒಬ್ಬರು ಜನಪ್ರತಿನಿಧಿ, ಅವ್ರಿಗೇನೋ ಕೆಲಸ ಇತ್ತು, ಅದೇನೋ ಆಗಬೇಕು ಅನ್ನೆಲ್ಲ ವಿಚಾರಗಳನ್ನು ಸರಿ
ನಾನು ಅದು ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮೊದಲು ಜೈಲ್ ಪಾಲಾಗಿದ್ದಾರೆ A1 HD ರೇವಣ್ಣ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಕೇಸ್ನಲ್ಲಿ ಮೊದಲ ಆರೋಪಿ HD ರೇವಣ್ಣ ಅವರ ವಿರುದ್ಧ ಯಾವುದೇ ಕ್ರಮ ಆಗ್ತಾ ಇಲ್ಲ. ಯಾಕೆ ಸಾಫ್ಟ್ ಕಾರ್ನರು ಅಥವಾ ಕಾನೂನಿಂದ ಏನಾದರೂ ತೊಡಕಿದೆಯಾ? ಯಾಕೆ ಇವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕಾಗ್ತಾ ಇಲ್ಲ? ಗೃಹ ಸಚಿವರು 3 ದಿನ ಆಯ್ತು, ಬರ್ದೇ ಇದ್ರೆ ಅರೆಸ್ಟು, ವಿಚಾರಣೆಗೆ ಹಾಜರಾಗದೇ ಇದ್ರೆ ಅರೆಸ್ಟು ಅಂತ. ಅವ್ರು ಬರ್ತಾನೂ ಇಲ್ಲ, ಇವರು ಅರೆಸ್ಟ್ ಮಾಡ್ತಾನೂ ಇಲ್ಲ. ಎಸ್ಕೇಪ್ ಆಗ್ಬಿಟ್ರ ರೇವಣ್ಣ, ಪೊಲೀಸರು ಕೈಗೆ ಸಿಗದೆ ಇರೋ ಹಾಗೆ. ಹಂಗೂ ಕಾಣಿಸ್ತಾ ಇಲ್ಲ. ದೇವೇಗೌಡರ ಮನೆ ಹೋದ್ರೆ ಅಲ್ಲಿರ್ತಾರೆ, ಹಾಸನಕ್ಕೆ ಹೋದ್ರೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿರ್ತಾರೆ. ಆದರೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಮುಗಿಯೋವರೆಗೂ ಕೂಡ ಅವರು ತನಿಖೆಗೆ ಹಾಜರಾಗುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನೊಂದು ಕಡೆ ಪ್ರಭಾವ ಬಳಸಿದ್ದಾರೆ, ಪ್ರಭಾವ ಬಳಸ್ಕೊಂಡು ತನ್ನ ಅರೆಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಅವಲೋಕನ ಮಾಡಬಹುದೇನೋ ಸರ್. ಸರ್, ಮೊದಲನೇದಾಗಿ ಒಂದು ಜನಪ್ರತಿನಿಧಿಯಿಂದ ಕೇಸ್ ದಾಖಲಾಗಿದೆ. ನಾವೇನು ಇಷ್ಟು ದಿನ ಡಿಸ್ಕಸ್ ಮಾಡ್ತಿದ್ವಿ, ವಿಶ್ಲೇಷಣೆ ಮಾಡ್ತಿದ್ವಿ, ಹೀಗಾಗಿತ್ತಂತೆ ಅಂತ ಹೇಳ್ತಾ ಇದ್ವಿ, ಅದು ಹೀಗಾಗಿದೆ ಅನ್ನೋದನ್ನ ಈ FIR ಮುಖಾಂತರವಾಗಿ ದೃಢೀಕರಿಸಿದ್ದಾರೆ. ಅದ್ರ ಜೊತೆಗೆ IT ಆಕ್ಟ್ ಅಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಮೈಸೂರಿನ ಕೇಸಲ್ಲಿ A2 ಈಗ ಜೈಲ್ ಪಾಲಾಗಿದ್ದಾನೆ, 15 ದಿನ ನ್ಯಾಯಾಂಗ ಬಂಧನ. ಇನ್ನು ಸಾಮಾನ್ಯವಾಗಿ ಇದೆ, ನಾವು ಬೇರೆ ಬೇರೆ ಪ್ರಕರಣಗಳಲ್ಲಿ ಉಲ್ಲೇಖ ಮಾಡಿದ್ವಿ ಸರ್. ಅವ್ರು ಜನಸಾಮಾನ್ಯರಾಗಿದ್ರೆ ಬಿಡ್ತಿದ್ರ, ಮತ್ತೊಂದು ಮಗದೊಂದು ಅಂತ. ಇದೇ ಪ್ರಕರಣದಲ್ಲೇ ಒಬ್ಬ ಜನಸಾಮಾನ್ಯನನ್ನು ಹಿಡಿದು ಜೈಲಿಗೆ ಹಾಕೋಕ್ಕಾಗತ್ತೆ, ಇವ್ರನ್ನ ಯಾಕೆ ಮುಟ್ಟಕ್ಕಾಗಲ್ಲ? ಕುಮಾರಸ್ವಾಮಿ ಅವರು ಇವತ್ತು ರಾಯಚೂರಲ್ಲೂ ಕೇಳ್ತಾರೆ, ಯಾಕೆ ನನಗೆ ಮೈಕ್ ಹಿಡಿತೀರಿ, ಯಾಕೆ ನನ್ನ ಮನೆ ಹತ್ರ ಬರ್ತೀರಿ, ಯಾಕೆ ದೇವೇಗೌಡರ ಮನೆ ಹತ್ರ ಬರ್ತೀನಿ ಅಂತ ಹೇಳ್ತಿದ್ರೆ. ನಿಮ್ಗೆ ಅರ್ಥ ಆಯ್ತಾ ಈಗ ನಾವು ಏನಕ್ಕೆ ಅವರ ಮುಖಕ್ಕೆ ಮೈಕ್ ಹಿಡಿತಾ ಇದ್ವಿ? ಕುಮಾರಸ್ವಾಮಿ ಅವರದು ದೇವೇಗೌಡರ ಮನೆ ಹತ್ರ ನಮಗೇನು ನಮ್ಮ ಪತ್ರಿಕೆಯವ್ರು ಹೋಗಿ ಅಥವಾ TV ಅವ್ರು ಹೋಗಿ ಯಾಕೆ ನಿಲ್ತ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಈಗ ಕುಮಾರಸ್ವಾಮಿ ಅವರಿಗೆ ಈ ರೇಪ್ ಕೇಸ್ ಇದೆ ಅಲ್ವಾ, 376 ಏನು ರೇಪ್ ಕೇಸ್ ಇದೆ ಅಲ್ವಾ, ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರಾಗಿದ್ದಂತಹ, ದೇವೇಗೌಡರು ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಪಾರ್ಟಿಯ ಕಾರ್ಯಕರ್ತೆ, ಜನಪ್ರತಿನಿಧಿ ಯನ್ನು ರೇಪ್ ಮಾಡಲಾಗಿದೆ. ಅಂದರೆ ಇವರ ಮನೆಯ ಮುದ್ದು ಕುಡಿ ಇದೆಲ್ಲ ರೇಪ್ ಮಾಡಿದ್ದು ತೆನೆ ಹೊತ್ತ ಮಹಿಳೆಯನ್ನೇ. ಕರೆಕ್ಟ್, ತೆನೆ ಹೊತ್ತ ಮಹಿಳೆಯನ್ನೇ ರೇಪ್ ಆಗಿದ್ದಿಲ್ಲಿ. ಈ ಕಂಪ್ಲೇಂಟ್ ಇದೆಲ್ಲ ಗನ್ನಿಟ್ಟು ಏನು ಹೇಳ್ತಾ ಇದ್ದಾರಲ್ವಾ, ಈ ಕಂಪ್ಲೇಂಟ್ ಆಗಿರೋದು ತೆನೆ ಹೊತ್ತ ಮಹಿಳೆಯ ರೇಪ್, JDSನ ಕಾರ್ಯಕರ್ತೆಯ ರೇಪ್, JDSನ ಜನಪ್ರತಿನಿಧಿಯ ರೇಪ್, ಗನ್ನಿಟ್ಟು ರೇಪ್, ಅದನ್ನು ವಿಡಿಯೋ ಮಾಡಿ ರೇಪ್, ಅದರ ನಂತರ ಬ್ಲ್ಯಾಕ್ ಮೇಲ್ ಮಾಡಿ 3 ವರ್ಷ ಪುನಃ ಪ್ರತಿ ಬಾರಿ ರೇಪ್. ಯಾರನ್ನು? ತೆನೆ ಹೊತ್ತ ಮಹಿಳೆಯನ್ನೇ ರೇಪ್. ಸ್ವಲ್ಪ ಆದರೂ ಕುಮಾರಣ್ಣನಿಗೆ ಮಾನ ಮರ್ಯಾದೆ ನಾಚಿಗೆ ಏನಾದರೂ ಇದ್ದಿದ್ರೆ ಬಿಟ್ಟುಬಿಡಿ. ಮೋರಲ್ ಅಂತಂದು ಇರ್ತಲ್ಲ, ಹ್ಯುಮ್ಯಾನಿಟಿ ಗ್ರೌಂಡ್ ಇದ್ದಿದ್ರೆ ನಮ್ಗೆ ಯಾಕೆ ಮೈಕ್ ಹಿಡಿತೀರಿ, ನನ್ನ ಹೆಸರು ತರ್ತೀರಿ ಅಂತ ಹೇಳೋದಕ್ಕಿಂತ ಮುಂಚೆ ಇವರ ಕುಟುಂಬಸ್ಥರು ರಾಜ್ಯಾಧ್ಯಕ್ಷ ಮತ್ತು ರಾಷ್ಟ್ರಾಧ್ಯಕ್ಷ ಸ್ಥಾನದಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಇವರು. ಇಲ್ಲಾಂದರೆ ಇವರು JDSನ ಕಾರ್ಯಕರ್ತರಿಗೆ ಯಾವ ರೀತಿಯಲ್ಲಿ ಮುಖ ತೋರಿಸ್ತಾರೆ, JDSನ ನಾಯಕರಿಗೆ ಯಾವ ರೀತಿಯ ಮುಖ ತೋರಿಸ್ತಾರೆ, JDSಗೆ ವೋಟ್ ಹಾಕಿದ ಆ ಜನಗಳಿಗೆ ಯಾವ ರೀತಿಯ ಮುಖ ತೋರಿಸ್ತಾರೆ ಇವರು? ಏನು, ನೀವು ನಮಗೆ ವೋಟ್ ಹಾಕಿ ನಮ್ಮನೆಯವರು ನಿಮ್ಮನ್ನು ರೇಪ್ ಮಾಡ್ತಾರಂತನಾ? ಜನಪ್ರತಿನಿಧಿಯ ಲೀಡರ್ನ ಹೆಂಡತಿಯನ್ನು ಇವರ ಮನೆಗೆ ಯಾರಾದರೂ ಕಳಿಸ್ಕೊಡ್ಬೋದಾ? ಯಾರಾದರೂ ಕೆಲಸ ಕೇಳ್ಕೊಂಡ್ಬಿಟ್ಟು ಇವರ ಮನೆಗೆ ಹೋಗ್ಬೋದಾ JDSನವರು? ಆ ಧೈರ್ಯ ತುಂಬಬೇಕಾದ್ರೆ, JDS ಅನ್ನು ಉಳಿಸ್ಕೊಬೇಕಾದ್ರೆ, ಇವರು ಧೈರ್ಯ ತುಂಬಬೇಕಾದ್ರೆ ಇವರು ಏನು ಮಾಡಬೇಕು? ಕುಮಾರಣ್ಣ ಮತ್ತು ಮಾನ್ಯ ದೇವೇಗೌಡರು JDS ಪಕ್ಷದ 2 ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಈ ಕುಟುಂಬದಿಂದ ನಾವು ಪಕ್ಷವನ್ನು ಬೇರ್ಪಡಿಸಿದ್ದೀವಿ, ಇದು ಪಕ್ಷದ ಕಾರ್ಯಕರ್ತರ ಪಾರ್ಟಿ ಆಗಬೇಕಂತ ಡಿಸಿಷನ್ ತಗೋಬೇಕು. ಅಲ್ಲಿವರೆಗೆ ನಾವು ಮೈಕ್ ಹಿಡ್ದೇ ಇಡ್ತೀವಿ. ಯಾರ್ದ್ರಿ ಈ ರೇಪ್ ಆಗಿರೋದು? ತೆನೆ ಹೊತ್ತ ಮಹಿಳೆಯ ರೇಪ್. ನಾವು ಕಂಪ್ಲೇಂಟ್ ಕೊಟ್ಟಿದ್ದ, ಪವರ್ TV ಅವರು ಕಂಪ್ಲೇಂಟ್ ಕೊಟ್ಟಿದ್ದ, ಪವರ್ TV ಅವರು ರೇಪನ್ನು ರೆಕಾರ್ಡ್ ಮಾಡಿದ್ದ ಅಲ್ಲ? ಕರೆಕ್ಟ್. ಪವರ್ TV ಅವರು ಹೋಗಿ ಮೈಕ್ ಹಿಡಿರ್ಲಿಲ್ಲಲ್ಲ ಮೊನ್ನೆವರೆಗೆ. ಯಾವ ಮಾಧ್ಯಮದವರು ಹೋಗ್ಬಿಟ್ಟು ಮೈಕ್ ಹಿಡಿಲಿಲ್ಲ ಅಲ್ವಾ? ಮೈಕ್ ಹಿಡಿತಾ ಇದ್ದೀವಿ ಇವರನ್ನು ಪ್ರಮೋಷನ್ ಮಾಡಲಿಕ್ಕೆ. ಇವರು ಓಟ್ ಕೇಳುವಾಗ ಇವರನ್ನು ಓಟ್ ಕೇಳುವ ಪ್ರಮೋಷನ್ ಮಾಡಲಿಕ್ಕೆ ಮೈಕ್ ಹಿಡಿತಾ ಇದ್ವಿ. ತಪ್ಪು ಮಾಡಿದಾಗ ಮೈಕ್ ಹಿಡಿಬಾರ್ದಾ? ಆಗ ಕೇಳಲಿಲ್ಲ ಕುಮಾರಣ್ಣ, ನಮ್ಮನೆ ಹತ್ರ ಯಾಕೆ ಬರ್ತೀರಿ ಪ್ರಮೋಷನ್ ಮಾಡಲಿಕ್ಕೆ ಅಂತ? ಬ್ರದರ್ಸ್ ಬನ್ನಿ ಬ್ರದರ್ಸ್ ಅಂತ ಹೇಳ್ತಾ ಇದ್ರು. ಆಯ್ತಪ್ಪ, ನಿಮ್ಮ ಕುಟುಂಬ ಅಲ್ಲ, ಬಿಟ್ಬಿಡಿ.
ನಿಮ್ಮ ಕಾರ್ಯಕರ್ತೆದ್ದು, ನಿಮ್ಮ ತೆನೆ ಹೊತ್ತ ಮಹಿಳೆಯದ್ದು, ನಿಮ್ಮ ಮುಖಂಡನ ಮಡದಿದ್ದು, ರೇಪ್ MP ಕ್ವಾರ್ಟರ್ಸಲ್ಲಿ ನಿಮ್ಮ MP ಆಗಿದೆ. ಇವರ DNA ಡಿಫರೆನ್ಸ್ ಕರೆಕ್ಟ್. ಒಬ್ಬ ರಾಷ್ಟ್ರಾಧ್ಯಕ್ಷ, ಒಬ್ಬ ರಾಜ್ಯಾಧ್ಯಕ್ಷ ರಾಜೀನಾಮೆ ಕೊಡಬೇಕು. ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಚೂರಾದರೂ ಏನಾದರೂ ಇವರಿಗೆ ಹೆಂಗಸರ ಬಗ್ಗೆ, ಕರ್ನಾಟಕದ ಜನತೆಯ ಬಗ್ಗೆ, ಹಾಸನದ ಬಗ್ಗೆ ಏನಾದರೂ ಇದ್ದಿದ್ರೆ ಇವರು ರಾಜೀನಾಮೆ ಕೊಟ್ಟು ಹೇಳಬೇಕು, ಹೌದು ಈ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಇದನ್ನು ಖಂಡಿಸ್ತಾ ಇದ್ದೀವಿ, ಮೋರಲ್ ಬೂಸ್ಟಿಂಗ್ ಕೊಡ್ತಾ ಇದ್ದೀವಿ. ಈ ರೀತಿಯ ಕೈ ಎಲ್ಲೆಲ್ಲೋ ಎತ್ತುವುದಕ್ಕಿಂತ ಕರೆಕ್ಟ್, ಎಲ್ಲಿ ಎತ್ತಬಾರ್ದಲ್ಲಿ ಎತ್ತಬೇಡಿ. ಈಗ ನಿಮ್ಮ ಕಾರ್ಯಕರ್ತರ ಕೈ ಎತ್ತಿ, ಕಾರ್ಯಕರ್ತರ ಮೊರಾಲಿಟಿಯನ್ನು ಎತ್ತಿ. ಇನ್ನೊಂದು 10-15 ಜನ MLA ಉಳಿದಿದ್ದಾರೆ, ಅವರು 4 ಜನರಿಗೆ ಆನ್ಸರ್ ಮಾಡಬೇಕಲ್ಲ. ಅದನ್ನು ಬಿಟ್ಟುಬಿಟ್ಟು ನಿಮಗೆ ಬಾಯಿ ಇದೆ, ನಾಲ್ಗೆಯಲ್ಲಿ ಎಲುಬಿಲ್ಲ ಅಂತ ಏನೇನೋ ಮಾತಾಡಬೇಡಿ. ಹುಚ್ಚು ಹುಂಬತನ ಯಾವುದ್ರಲ್ಲಿ ಬೇಕ್ರಿ? ಸತ್ಯ ಇದ್ದರೆ ಅದರಲ್ಲಿ ಹುಚ್ಚು ಹುಂಬತನ ಮಾಡಬೇಕು. ಇದು ಯಾವುದು? ನೀಚಕತ್ರೆ ಮಾಡಿಬಿಟ್ಟು ಅದನ್ನು ಮಾಡಿದವನ ಬಗ್ಗೆ ಕ್ವಶನ್ ಮಾಡದೆ, ಯಾರು ಬಿಟ್ಟ ಎಲ್ಲಿ ಬಿಟ್ಟ ಅವರಿಗಾಗಿಲಿ ರೀ. ಫಸ್ಟ್ ಮಾಡಿದವನಿಗೆ ಮತ್ತೆ ಬಿಟ್ಟವನಿಗಲ್ವಾ? ನಾವು ಸಾಚ ಅಂತ ಹೇಳಿದ್ವಿ ಎಲ್ಲಿ ಆದರೂ? ಪತ್ರಿಕೆಯವರ ಮೇಲೆ ಗುಡುಗುವುದಕ್ಕಿಂತ ಮೊದಲು ಕೇಳಬೇಕು, ನಾವೇನಾದರೂ ಸಾಚ ಅಂತ ಹೇಳಿದ್ವೋ ಬಿಟ್ಟವನು? ಬಿಟ್ಟವನಿಗೂ ಕಠಿಣ ಶಿಕ್ಷೆ ಆಗಲೇಬೇಕು. ಅವನನ್ನು ಮನುಷ್ಯ ಅಂತ ನಾವು ಕರೆಯಲ್ಲ. ಅವನ ತಾಯಿದ್ದು, ಅವನ ತಂಗಿದ್ದು, ಅವರ ಮನೆಯವ್ರದ್ದಾದ್ರೆ ಅದು ಬಿಡ್ತಾ ಇದ್ನಾ? ಇಲ್ಲ. ಬಟ್ ಕುಮಾರಣ್ಣ ಫಸ್ಟ್ ಯಾರು ಮಾತಾಡಬೇಕು? ಚಾಂಡಾಲನ ಬಗ್ಗೆ ಮಾತಾಡಬೇಕು. ಕರೆಕ್ಟ್. ಎಲ್ಲಿ ಹೋಗಿದ್ದಾನೆ? ಇವರ MP, ಇವರ ಮನೆಯವನಲ್ಲ. MP ಎಲ್ಲಿ ಹೋಗಿದ್ದಾನೆ? ಪಾರ್ಟಿಯಿಂದ ನೋಟಿಸ್ ಕೊಟ್ಟು ಕರ್ಸ್ಕೊಂಡ್ರ, ಬಾ ಒಂದು ನೀನು ಬರ್ಬೇಕು, ಎಲ್ಲಿದೆ MP ಅಂತ? MP ಏನಾದರೂ ಹೋಗುವಾಗ ಕುಮಾರಣ್ಣನಿಗೆ ಹೇಳಿ ಹೋಗಿದಾರ ನಮಗೆ ಗೊತ್ತಾ? ಹೇಳಿಲ್ಲ ಅಂತ ಹೇಳ್ತಾರೆ. ಅಲ್ಲ, ರಾಷ್ಟ್ರಾಧ್ಯಕ್ಷರಿಗೆ ಹೇಳಿ ಹೋಗಿದಾರ ಇಲ್ಲ ನಮ್ಗೆ ಗೊತ್ತಾ? ಗೊತ್ತಿಲ್ಲ. ಅವ್ರು ಆನ್ಸರೇಬಲ್, ನಾವು ಅದನ್ನು ಕೇಳ್ತಾ ಇರೋದು. ಅವನು ಎಲ್ಲಿ ಹೋಗ್ತಾನೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ಪಾರ್ಟಿ ಕಂಟ್ರೋಲ್ ಇಲ್ಲ ಅಂತ ಆಯ್ತು. ಅವ್ರು ಮಾತಾಡಿರೋ ಒಂದಿಷ್ಟು ಇವತ್ತು ಕುಮಾರಸ್ವಾಮಿ ಅವರು ಮಾತಾಡಿರೋ ಒಂದಿಷ್ಟು ಬೈಟ್ಸ್ಗಳಿದೆ ನೋಡಿ. ಮರ್ಯಾದೆ ಏನಾಗ್ತದೆ? ನರೇಂದ್ರ ಮೋದಿ ಅವರನ್ನ ಇವತ್ತು ಇಡೀ ವರ್ಲ್ಡಲ್ಲಿ ಅವ್ರ ಹೆಸರು ಕೇಳಿಸ್ಲಿಕ್ಕೆ ನೀವು ಏನೇನು ಮಾಡ್ಕೊತಾ ಇದ್ದೀರಿ ಈ ಪ್ರಕರಣನ? ನಿಮಗೆ ಬೇಕಾಗಿರೋದು ಅಷ್ಟೇ, ಆ ಸಂತ್ರಸ್ತರಿಗೆ ಪರಿಹಾರ ಕೊಡೋದಲ್ಲ ನಿಮಗೆ ಬೇಕಾಗಿರೋದು, ಗೊತ್ತು ನನಗೆ. ಇದನ್ನು ಒಂದು 15 ದಿವಸ ಪ್ರಚಾರಕ್ಕೆ ಇಟ್ಕೊಂಡು ಚುನಾವಣೆಯಲ್ಲಿ ಗೆಲುವು ಪಡ್ಕೋಬೇಕು. ಇಲ್ಲಿ ನರೇಂದ್ರ ಮೋದಿ ಅವರ ಹೆಸರನ್ನ ಹಾಳು ಮಾಡಬೇಕು. ಇದರಿಂದ ನರೇಂದ್ರ ಮೋದಿಗೂ ಇದಕ್ಕೂ ಸಂಬಂಧ ಏನಿದೆ? ಈಗ ಪದೇ ಪದೇ ಪ್ರಧಾನಮಂತ್ರಿಗಳನ್ನು ಯಾಕೆ ಹೇಳಿದ್ದೀರಿ? BJP ಪಕ್ಷವನ್ನು ಯಾಕೆ ಹೇಳಿದ್ದೀರಿ? ಆ ಪ್ರಕರಣಕ್ಕೂ BJPಗೂ ಪ್ರಧಾನಮಂತ್ರಿಗೂ ಸಂಬಂಧ ಏನು? ಈಗಾಗಲೇ ಕೇಂದ್ರದ ಗೃಹ ಸಚಿವರು ಅದಕ್ಕೆ ಹಲವಾರು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರ್ಯಾರ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಸರ್ಕಾರಕ್ಕೂ ಗೊತ್ತಿಲ್ಲದೆ ಇದ್ದು ತಿಳ್ಕೊಳ್ಳಿ ಅಂತ ಅವ್ರಿಗೂ ಸಲಹೆ ಕೊಟ್ಟಿದ್ದಾರೆ. ನಾನು ಈ ವಿಷಯ ಹೊರಗೆ ಬಂದು ಮೊದಲನೇ ದಿನವೇ ಹೇಳಿದ್ದೇನೆ, ಇದರಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಈ ನೆಲದ ಕಾನೂನಿಗೆ ತಲೆಬಾಗಬೇಕು. ಉಪ್ಪು ತಿಂದಂಥವ್ರು ನೀರು ಕುಡಿಲೇಬೇಕು. ಅದು ಕೇಸ್ ಆಗಿರ್ತಕ್ಕಂಥದ್ದು ಬೇಲೆಬಲ್ ಸೆಕ್ಷನಲ್ಲಿ ನೀವು ಹಾಕೊಂಡಿದ್ದೀರಿ, ಬೇಲೆಬಲ್ ಸೆಕ್ಷನಲ್ಲೇ ನೀವೇ ಹಾಕೊಂಡಿದ್ದೀರಿ ಕೇಸ್ನ. ಇಲ್ಲಿ ಆ ವ್ಯಕ್ತಿ ಬರಲ್ಲ ಅಂತ ಏನು ಹೇಳಿಲ್ಲ, ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿದ್ದಾನೆ. ರೇವಣ್ಣ ಅವರು 2 ದಿವಸ ಸಮಯ ಕೇಳಿದ್ದಾರೆ, ಬರಲ್ಲ ಅಂತ ಹೇಳಿಲ್ಲ. 8 ಬಾರಿ 10 ಬಾರಿ ಸಮನ್ಸ್ ಕೊಟ್ಟು ಈ ದೇಶದಲ್ಲಿ ಆ ಸಮನ್ಸ್ಗೆ ಗೌರವನೇ ಕೊಡದೇ ಇರತಕ್ಕಂಥದ್ದು ನಡೀತಾ ಇದೆ. ಮೊದಲನೇ ಸಮನ್ಸ್ಗೇನೆ, ನೋಟಿಸ್ಗೇನೆ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮ ಮಾತುಗಳು ಏನೇನು ಮಾಡ್ತಾ ಇದ್ದೀರಿ ನೋಡ್ತಾ ಇದ್ದೇನೆ. ಇವರು ಏನೇನು ಮಾಡಿದ್ದಾರೆ ಅನ್ನೋದು ಪಾಪ ಹೇಳಿದ್ದಾರೆ ಕೆಲವರು. ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನು ಕ್ಯಾಸೆಟ್ನ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯೆನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಆ ಎಕ್ಸ್ಪೀರಿಯೆನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಕ್ಯಾಸೆಟ್ ಪ್ರಿಪ್ರೇಷನ್ದು. ಅವರು ಇವತ್ತು ಚರ್ಚೆ ಮಾಡ್ಯಾರೆ. ನೀವು ಪ್ರತಿನಿತ್ಯ ನಿಮಗೆ ಇಷ್ಟ ಬಂದಾಗ ಹೇಳಿಕೆ ಕೊಡ್ತಾ ಹೋದರೆ ಇಲ್ಲಿವರೆಗೆ ಈ SITಗಳು ರಚನೆ ಮಾಡ್ಕೊಂಡಿದ್ದೀರಲ್ಲ, ಯಾವ್ಯಾವ SITಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದ್ದೀರಿ, ಯಾವುದರಾದರಲ್ಲೂ ಒಂದರಲ್ಲಿ ಆರೋಪಿಗಳಿಗೆ ಏನಾದರೂ ಶಿಕ್ಷೆ ಆಗಿದೆಯಾ? ಪ್ರಜ್ವಲ್ ರೇವಣ್ಣ ಅವರು 400
ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನಿನ್ನೆ ಹೇಳಿಕೆ ಕೊಡ್ತಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು. 400 ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಅಂತಕ್ಕಂಥದ್ದು ಯಾಗಿದ್ದರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ. ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು, ಇಲ್ಲ ನಿಮ್ಮ ಡೆಪ್ಟಿ CM, ಇಲ್ಲ ಮತ್ತಿನ್ಯಾರು ನಿಮ್ಮ ಗೃಹ ಸಚಿವ ಕೊಟ್ಟಿರ್ಬೋದು. SITಗೆ ಜವಾಬ್ದಾರಿ ಇದ್ದರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ? ಆ 400 ರೇಪ್ಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ? ಮೊದಲು ನಿಮ್ಮ SIT ಅವರಿಗೆ ಡೈರೆಕ್ಷನ್ ಕೊಡಿ, ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ. ಯಾಕೆ ಅಂತಂದ್ರೆ ನಾನು ರೇಪ್ ಉಲ್ಲೇಖ ಮಾಡಿರುವ ಒಬ್ಬ ವ್ಯಕ್ತಿ ಮಾಜಿ ಪ್ರಧಾನಿಗಳ ಮಗನ ಅಂತ ಕೇಳ್ತಾನೆ. ಮಾಜಿ ಪ್ರಧಾನಿಗಳ ಮೊಮ್ಮಗ ಮಾಡಿರೋದು ಸರಿ ಅನ್ನೋ ದಾಟಿನಲ್ಲಿ ಮಾತಾಡ್ತಾರೆ ಸರ್. ಪಾಯಿಂಟ್ ಬೈ ಪಾಯಿಂಟ್ ಹೋಗುವ. ಎಸ್, ಫಸ್ಟ್ ಆಫ್ ಆಲ್ ಇವ್ರದ್ದು ಕುಟುಂಬನೇ ಅಲ್ಲ. ಇವರು ಸಮರ್ಥಿಸ್ಕೊಳ್ಳೋದು ಯಾಕೆ ರೇವಣ್ಣನವರನ್ನು? ಇವ್ರಿಗೆ ಇಷ್ಟು ಇನ್ಫಾರ್ಮೇಷನ್ ಬಂದಿದ್ದು ಕುಟುಂಬ ಅಲ್ಲದ ಹೊರಗಡೆಯವರಿಂದ ಇವ್ರಿಗೆ ಇಷ್ಟು ಇನ್ಫಾರ್ಮೇಷನ್ ಬಂದಿದ್ಯಾಗೆ? ಇವ್ರಿಗೆ ಇನ್ಫಾರ್ಮೇಷನ್ ಬಂದಿರಬೇಕಲ್ಲ. 10 ಸಲ ನೋಟಿಸ್ ಬಂತು, 8 ಸಲ ನೋಟಿಸ್ ಬಂತು, ರೇವಣ್ಣ 2 ದಿನ ಟೈಮ್ ಕೇಳಿದ್ದಾರೆ. ಸಿಂಪತಿ ಯಾಕೆ ಇವರಿಗೆ? ಇವ್ರಿಗೆ DNA ಅಲ್ಲ ಅವರು. ಇವ್ರದ್ದೇ ಸೊಸೆ, ಮಗು, ಹೆಂಡತಿ, ಇವ್ರದ್ದು ಬೇರೆಯೇ ಕುಟುಂಬ. ಅವ್ರದ್ದು ಒಂದು 100 ಕಿಲೋಮೀಟ್ರ್ ಆ ಕಡೆ ಬೇರೆಯೇ ಕುಟುಂಬ. ಮತ್ತು ಯಾಕೆ ರೌಂಡ್ ಟೇಬಲ್ ಕಾನ್ಫರೆನ್ಸು? ಈಗ ಅವ್ರು ಮಾತಾಡ್ತಿರೋದೇನು? ಅವರಿಗೆ ಪ್ರಾಬ್ಲಮ್ ಏನು? ಅವರೇ ಹೇಳ್ತಾರೆ SITಯಿಂದ ಏನೂ ಆಗಲ್ಲ. ಫಸ್ಟ್ ಇವರನ್ನು ವಿಚಾರಣೆ ಮಾಡಬೇಕು SIT ಅವರು ಕರ್ಕೊಂಡೋಗಿ. ಹೌ ಯು ಕ್ಯಾನ್ ಸೇ ದ್ಯಾಟ್? ಅಂದರೆ ಇವರಿಗೆ ಅಷ್ಟು ಮನಸ್ಸಾಕ್ಷಿ ಇದೆ, ನಾವೆಲ್ಲ ಎವಿಡೆನ್ಸ್ಗಳನ್ನು ಡಿಸ್ಟ್ರಾಯ್ ಮಾಡ್ತೀವಿ, ಯಾರು ಹೇಳಿಕೆ ಕೊಡಲಿಕ್ಕೆ ಬರಲ್ಲ. SITಯಿಂದ ನಾವು ರಾಜವಂಶದವರ ಮಾಜಿ ಪ್ರಧಾನಿಗಳ ಮಕ್ಕಳನ್ನು ಏನು ಮಾಡಲಿಕ್ಕಾಗಲ್ಲ ಅಂತ ಧೈರ್ಯ ಇರಬೇಕಲ್ಲ ಅವರಿಗೆ. ಮತ್ತು ಮೋದಿಯವರ ವಿಷಯ ಬರ್ತಾರೆ. ಗಡಿ ಅವರು ಅವ್ರಿಗಿಂತ ಜಾಸ್ತಿ ಇವರೇ ಮೋದಿಯವರ ಹೆಸರು ತಗೊಳ್ತಾರೆ. ಟೇಕಿಂಗ್ ಎ ಶೆಲ್ಟರ್ ಇನ್ ದ ನೇಮ್ ಆಫ್ ಮೋದಿ. ಅರ್ಥ ಆಯ್ತಾ? ಈಗ ಮೋದಿಯವರ ಹೆಸರಲ್ಲಿ ಕುಮಾರಸ್ವಾಮಿ ಅವರಿಗೆ ಶೆಲ್ಟರ್ ಬೇಕು. ಶೆಲ್ಟರ್ ಬೇಕು, ಗತಿ ಇಲ್ಲ ಈಗ. ಆ ರೀತಿ ಈಗ BJP ಅವರಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಯಾಕಾದ್ರೂ ಮಾಡ್ಕೊ ಕರೆಕ್ಟಾ? ಇಲ್ಲಿ ಇದೆ. ಮೋದಿ ವಿಷಕಂಠ ಆಗ್ಬೇಕಷ್ಟೇ. ನುಂಗಿ ಆಗಿದೆ. ಮೋದಿಯವರು ನುಂಗಿದ್ದಾರೆ, ಇಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ವಿಷಕಂಠ. ಕೆಳಗಡೆ ಹೋದ್ರೆ ಏನಾಗುತ್ತೆ ಹೇಳಿ? ಸತ್ತೋಗ್ಬಿಡ್ತಾರೆ. ಹೌದು, ಡೈಜೆಷನ್ ಆಗಲ್ಲ. ಇದು ಡೈಜೆಷನ್ ಆಗದಂತಹ ಸ್ಥಿತಿಯಲ್ಲಿ ಮೋದಿಯವರು ಇದ್ದಾರೆ, ಅದನ್ನು ಒಪ್ಕೊಬೇಕು. ಅದನ್ನು ಕುಮಾರಸ್ವಾಮಿಯವರು ಪದೇ ಪದೇ ಮೋದಿಗೆ ನೆನಪು ಮಾಡ್ತಾ ಇದ್ದಾರೆ. BJP ಅವರೇನು ಇವರನ್ನು ಅಪ್ಕೊಂಡ್ಬಿಟ್ಟು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಾನಂತೂ ಒಪ್ಕೊಳ್ಳಲ್ಲ. ಗೊತ್ತಿದ್ದು ಬಿದ್ದು BJP ಅವರು ಬಿದ್ದ ಹೊಂಡ ಇದು. ಹೇಳ್ತಾರಲ್ಲ, ರಾತ್ರಿ ನೋಡಿದ್ದಕ್ಕೆ ಹಗಲು ಬಿದ್ದ ಹೊಂಡ ಇದು. ಅವ್ರದ್ದೇ ಪಾರ್ಟಿಯವರು ಮುಖಂಡರು ಬರೀತಾರೆ, ಇಂಥದ್ದೊಂದು CD ಇದೆ, ಇಂಥದ್ದೊಂದು DVD ಪೆನ್ ಡ್ರೈವ್ ಹೊರಗಡೆ ಬರುವ ಚಾನ್ಸಸ್ ಇದೆ. ಅದನ್ನು ಮೀರಿ ಅಪ್ಕೊಂಡ ರಿಲೇಷನ್ಶಿಪ್ ಇದು. ತಾನು ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಮಾಜಿ ದೇವೇಗೌಡರು ಹೇಳಿದಾಗ ಅದನ್ನು ನಂಬಿದವರು ಇವರು. ರಾತ್ರಿ ನೋಡಿದ ಹೊಂಡಕ್ಕೆ, ಬಾವಿಗೆ ಬೆಳಿಗ್ಗೆ ಬಂದು ಬಿದ್ದಿದ್ದಾರೆ BJP ಅವರು ಅಷ್ಟೇ. ಅದನ್ನು ಕಾಂಗ್ರೆಸ್ ಅವರು ಪೊಲಿಟಿಕಲ್ ಯುಟಿಲೈಸ್ ಮಾಡಿದ್ದಾರೆ ಅಂದರೆ ಅದು ಅವರು ಪೊಲಿಟಿಕಲ್ ಗೇಮ್ ಸ್ಟ್ರಾಟಜಿ ಅಂತ ನಾನು ಹೇಳ್ಬೋದು. ಬಟ್ ಕುಮಾರಸ್ವಾಮಿ ಅವರಿಗೆ ಇವತ್ತು JDS ಅವರ ಪಾರ್ಟಿಯ ಕಾರ್ಯಕರ್ತರಿಗಿಂತ, ಅವರ ಪಾರ್ಟಿಯ ಮುಖಂಡರಿಗಿಂತ, ಅವರ ಪಾರ್ಟಿಯವರಿಗೆ MLAಗಳಿಗೆ ಆಗುವ ಮುಜುಗರಗಿಂತ ಮೋದಿಗೆ ಆಗುವ ಮುಜುಗರ ಅವರಿಗೆ ಇವತ್ತು ದೊಡ್ಡ ವಿಷಯ ಆಗಿದೆ. ಈಸ್ ನಾಟ್ ಆನ್ಸರಿಂಗ್ ಟು ಹಿಸ್ ಕಾರ್ಯಕರ್ತಾಸ್. ಅವರ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಅವರು ಯಾವ ಆನ್ಸರನ್ನು ಕೊಡ್ತಾ ಇಲ್ಲ. ತೆನೆ ಹೊತ್ತ ಮಹಿಳೆಯ ಬಲಾತ್ಕಾರ ಆಗಿದೆ ಅಂತ ಇವತ್ತು FIR ಆಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರು ಏನಂತೀರಿ? ಅದು SITಯಿಂದ ಏನು ಮಾಡಲಿಕ್ಕಾಗಲ್ಲ, ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸುವುದು ಸಾಧ್ಯನೇ ಇಲ್ಲ ಅಂತ ಅವರೇ ಹೇಳ್ತಾರೆ. 15 ದಿನದಲ್ಲಿ ಇದೆಲ್ಲ ಮುಗಿದೋಗುತ್ತೆ. ಮತ್ತೊಂದು ಬರ್ತಾ ಅವ್ರು ಇನ್ನೊಂದು ಹೇಳ್ತಾರೆ, ಏನು CD ಜನರೇಟ್ ಆಗ್ತಾ ಇತ್ತು, ಟೆಂಟಲ್ಲಿ ಪಿಕ್ಚರ್, ಅಶ್ಲೀಲ ಪಿಕ್ಚರ್ಗಳನ್ನು ಯಾರು ರೆಡಿ ಮಾಡ್ತಾ ಇದ್ರು? ಅವ್ರು ರೆಡಿ ಮಾಡ್ತಾ ಇದ್ರೇನೋ, ಕುಮಾರಸ್ವಾಮಿ ನೋಡ್ತಾ ಇದ್ರೇನೋ ಅಲ್ಲಿಗೆ ಹೋಗಿ, ಯಾರಿಗೊತ್ತು? ಋಷಿ ಮೂಲ ಹುಡುಕಬಾರ್ದು, ನದಿ ಮೂಲ ಹುಡುಕಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ಈ ಬಂಡ ರಾಜಕಾರಣಿಗಳ ಮೂಲನ ಹುಡುಕ್ಲಿಕ್ಕೆ ಹೋಗಬಾರ್ದು. ರಾಜಕಾರಣಿಗಳ ಮೂಲನ ಹುಡುಕ್ತಾ ಹೋದರೆ
ಕೆಲವೊಮ್ಮೆ ಅದು ರೀಚ್ ಆಗೋದು ಹೇಸಿಗೆ ಹುಟ್ಟಿಸುವಂಥ ಜಾಗಕ್ಕೆ. ಕುಮಾರಸ್ವಾಮಿಯವರು ಯಾವಾಗಲೂ ಮೂಲ ಹುಡುಕ್ತಾ ಹೋಗ್ತಾರೆ. ಕುಮಾರಸ್ವಾಮಿಯವರ ಮೂಲನೂ ಮಾತಾಡಲಿಕ್ಕೆ ಶುರು ಮಾಡ್ಬೋದು ಜನಗಳು. ಕರೆಕ್ಟ್ ಅಲ್ಲ? ನದಿ ಮೂಲ, ನದಿ ಎಲ್ಲಿ ಹುಟ್ಟುತ್ತೆ ಅಂತ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಬರ್ತಾ ಇದೆ ಪವಿತ್ರವಾದ ನೀರು, ಹರಿಯುವ ನೀರಲ್ಲಿ ಯಾವುದು ಕಲ್ಮಶ ಇಲ್ಲ, ತೆಗೆದು ಕುಡಿ ಅಂತ. ಋಷಿನೇ ಅಷ್ಟೇ ಅವನು. ಯಾವಾಗ ಋಷಿಯಾದ, ಎಲ್ಲಿಂದ ಬಂದ ಬೇಡ, ಅವನ ತಾಯಿ ಯಾರು, ತಂದೆ ಯಾರು. ಈಗ ಅವನು ಋಷಿಯಾಗಿದ್ದಾನಾ, ಈಗ ಅವನು ಸುಸಂಸ್ಕೃತನಾಗಿದ್ದಾನಾ ಅನ್ನೋನು ಋಷಿ ಅಂತ, ಗುರು ಅಂತ, ಕೈ ಮುಗಿಯುವ ಅಂತ. ರಾಜಕಾರಣಿಗಳ ಮೂಲವನ್ನು ಹುಡುಕಿದ್ರೂ ಇದೆ. ಕುಮಾರಸ್ವಾಮಿಯವರು ಇನ್ನೊಬ್ಬರ ಮೂಲವನ್ನು ಹೇಳುವಷ್ಟು ಪವಿತ್ರರು ಅಂತಲೂ ನಾನು ಹೇಳಲ್ಲ. ಕರೆಕ್ಟ್. ಈಗ ಇನ್ನೊಬ್ಬರ ಮೂಲವನ್ನು ಹುಡುಕಬೇಕಾದ್ರೆ ಅಷ್ಟೇ ಪವಿತ್ರಾತ್ಮ ನಾನಾಗಿರಬೇಕು, ಇಲ್ಲ ಅವನಿಗಂತೂ ಸ್ವಲ್ಪ ಆದರೂ ಒಳ್ಳೆಯವನು ನಾನಾಗಿರಬೇಕು. ಕರೆಕ್ಟ್. ಅದು ಎರಡೂ ಅಲ್ಲದಿದ್ದರೆ ಹೂ ಆರ್ ಯು ಟು ಜಡ್ಜ್ ಅಂತ ಕೇಳಿದ್ರೆ ಇಟ್ಸ್ ಎ ಪಬ್ಲಿಕ್ ಟು ಜಡ್ಜ್. ಜನತಾ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ ಆಗ್ತಾ ಇದೆ ಇವತ್ತು. ಮುಂದಿನ ಜಡ್ಜ್ಮೆಂಟ್ ಯಾವ ನ್ಯಾಯಾಲಯದಲ್ಲಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ದಟ್ ಈಸ್ ಆಲ್ಸೋ ಬಿ ಪನಿಷಬಲ್. ಬಟ್ ಜನತಾ ನ್ಯಾಯಾಲಯದಲ್ಲಿ ಇವತ್ತು ಜಡ್ಜ್ಮೆಂಟ್ ಆಗ್ತಾ ಇದೆ. ಇಟ್ ಈಸ್ ಕ್ಲಿಯರ್ಲಿ ಜಡ್ಜ್ಡ್. ಯಾವಾಗ ನಾವು ಫಸ್ಟ್ ಎಪಿಸೋಡ್ ಮಾಡಿದ್ವಿ ನೋಡಿ, ಅನ್ಯಾಯ ಮಾಡಿದರೆ ಯಾವ ಕುಟುಂಬವಾದರೂ ಒಂದೇ ಅಂತ ತೋರಿಸಿದ್ದೀವಿ ನೋಡಿ. ಇವತ್ತು ಪತ್ರಿಕಾ ದಿನಾಚರಣೆ, ವರ್ಲ್ಡ್ ಪತ್ರಿಕಾ ದಿನಾಚರಣೆ, ಸ್ವತಂತ್ರ ಪತ್ರಿಕಾ ದಿನಾಚರಣೆ ಇವತ್ತು. ಓಕೆ, ಆ್ಯಂಡ್ ವಿ ಆರ್ ಪ್ರೌಡ್ಲಿ ಸಿಟ್ಟಿಂಗ್ ಹಿಯರ್. ನಾವು ಅದರ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಮಾಡಿದ್ದೀವಿ ಅನ್ನೋ ಹೆಮ್ಮೆ ನಮಗಿದೆ. ಕುಮಾರಸ್ವಾಮಿಯವರು ಆ ನೈತಿಕತೆಯನ್ನು ಹೊರಬೇಕಾದ್ರೆ, ಅವರು ಮೂಲ ಹುಡುಕಬೇಕಾದ್ರೆ, ಕರೆಕ್ಟ್. ಈಗ ಅವರು ಹೇಳಿದರು ಮಾಜಿ ಪ್ರಧಾನಮಂತ್ರಿಯವರ ಮಗ. ನಾನು ರಾಹುಲ್ ಗಾಂಧಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಅಥವಾ ಇಲ್ಲಿ ಜಡ್ಜ್ ಮಾಡಲಿಕ್ಕೆ ಅಥವಾ ಅವರನ್ನು ಶಬಾಸ್ ಅಂತ ಹೇಳಲಿಕ್ಕೆ ನಾನು ಕೂತ್ಕೊಂಡಿದ್ದೆ. ಐ ಡೋಂಟ್ ನೋ. ರಾಹುಲ್ ಗಾಂಧಿ ಇಸ್ ಮೇಡ್ ಎ ಲಾಟ್ ಆಫ್ ಅದರ್ ಸ್ಟೇಟ್ಮೆಂಟ್ ಆಲ್ಸೋ ವಿಚ್ ಐ ಆಲ್ಸೋ ನಾಟ್ ಡಿಸ್ಅಗ್ರೀಡ್ ವಿತ್ ಲಾಟ್ ಆಫ್ ಟೈಮ್. ಕರೆಕ್ಟ್. ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಒಂದು ರಾಜಕಾರಣಿ ಆದವನು, ಒಂದು ನಾಯಕನಾದವನು 10 ಒಳ್ಳೇದು ಕೊಡ್ತಾನೆ, 10. ಯು ಆರ್ ಕೌಂಟಿಂಗ್ ನಂಬರ್ಸ್ ಮಿಸ್ಟರ್ ಕುಮಾರಸ್ವಾಮಿ. ರೇಪು 400 ಮಾಡಿದ್ರು ಒಂದೇ, 1 ಮಾಡಿದ್ರು ಒಂದೇ, 2 ಮಾಡಿದ್ರು ಒಂದೇ. ಯು ವಾಂಟ್ ನಂಬರ್ ಆರ್ ಯು ವಾಂಟ್ ರೇಪ್? ಮಾಡಿದವನಿಗೆ ಶಿಕ್ಷೆ ಯಾವುದು? ಕುಮಾರಸ್ವಾಮಿಗೆ ತಪ್ಪಾಗಿ ಹೇಳಿದ ನಂಬರ್ ಮುಖ್ಯನೋ, ಅಥವಾ ಎಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಅದು ಮುಖ್ಯನೋ, ಯಾರು ಕಂಪ್ಲೇಂಟ್ ಬರೆಸಿದ್ರು ಅದು ಮುಖ್ಯನೋ, ಇವರ MP ರೇಪ್ ಮಾಡಿದ ಆ ಮಹಿಳೆಯ ಮಾನ ಮುಖ್ಯನೋ, ಇವರ MP ರೇಪ್ ಮಾಡಿದ ತೆನೆ ಹೊತ್ತ ಮಹಿಳೆ ಮುಖ್ಯನೋ? ಯಾವುದು ಮುಖ್ಯ ಕುಮಾರಸ್ವಾಮಿ ಅವರಿಗೆ? ಅವ್ರು ಮಾತನಾಡಿದ್ರೆ ಇದ್ಯಾವುದು ಮುಖ್ಯ ಅಲ್ಲ. ಬಂಡತನದ ಪರಮಾವಧಿಗೆ ಹೋದರೆ, ಈವನ್ ಇಫ್ ಯು ಡಿಸ್ಅಗ್ರಿ, ಐ ಆಮ್ ನಾಟ್ ಇಸ್ ಫ್ಯಾಮಿಲಿ ಅಂತ ಹೇಳಿದ್ರು. ಈಗ ಕ್ಲೈಮ್ ಮಾಡಿದ್ರು ಅವರು ಮಾಜಿ ಪ್ರಧಾನಮಂತ್ರಿಯವರ ಮಕ್ಕಳು ಅಂತ. ಈಗ ಕ್ಲೈಮ್ ಮಾಡಿದ್ರು. ಆ ಪೋಸ್ಟ್ ಹೋಗಲ್ಲ ರೀ. ಕುಮಾರಸ್ವಾಮಿ ಬೇಡ ಅಂದ್ರೂ ಹೋಗಲ್ಲ. ಅದಕ್ಕೆ ಅಲ್ಲ ಮಾಜಿ ಪ್ರಧಾನಮಂತ್ರಿಯವ್ರಿಗೆ ಈಗಲೂ ನಾವು Z+ ಸೆಕ್ಯೂರಿಟಿ ಕೊಡೋದು. ಅವರು ಮಾಜಿ ಪ್ರಧಾನಮಂತ್ರಿ ಅಂತಲೇ ಕೊಡೋದು. ಆದರೆ ಇವ್ರು ಮಾತ್ರ ಅದನ್ನು ಬೇಕಾದಲ್ಲಿ ಮಾತ್ರ ಬಳಕೆ ಮಾಡ್ಕೊಂಡು, ಅದೇ ನಾನು ಹೇಳೋದು, ಬೇಕಾದಾಗ ಇವರಿಗೆ ಮಾಜಿ ಪ್ರಧಾನ. ಇವರು ನೀವು ಹೇಳಿದಾಗೆ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗ ಅಂತ ನಾವು ಹೇಳ್ಬಾರ್ದಂತೆ, ಕುಟುಂಬದಲ್ಲ. ಈಗ ಹಾಗಾದ್ರೆ ಇವ್ರು ಯಾಕೆ ರಾಜೀವ್ ಗಾಂಧಿನೂ ಇಂದಿರಾ ಗಾಂಧಿನೂ ನೆಹರೂನ್ ತಂದು ಎಳಿತಾ ಇದ್ದಾರೆ? ರಾಹುಲ್ ಗಾಂಧಿ ಹೇಳಿದ 400 ನಂಬರಿಗೆ ಇವರೇನಕ್ಕೆ ಇಂದಿರಾ ಗಾಂಧಿನೂ ರಾಜೀವ್ ಗಾಂಧಿನೂ ನೆಹರೂನ್ ತಂದು ಎಳಿತಾರೆ? ಇವರ ಮೊಮ್ಮಗ ಮಾತ್ರ ಅಲ್ಲ, ಇವರು ಈಗ ಇರುವ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷ. ನಾವು ಮಾತಾಡ್ತಾ ಇರೋದು ಅವರು ಇಲ್ವೇ ಇಲ್ಲ. ಅವರು ಈಗ ಜಗತ್ತಲ್ಲೇ ಇಲ್ಲ. ಅಂಥವರನ್ನು ಇವರ ಮಾಜಿ ಮಂತ್ರಿಗಳ ಅಷ್ಟೊಂದು ಜವಾಬ್ದಾರಿ ಇರಬಾರ್ದಾ? ಯಾಕೆ ನಿಮ್ಮ ಕುಟುಂಬಕ್ಕೆ ಮಾಜಿ ಪ್ರಧಾನಮಂತ್ರಿಗಳ ಮಕ್ಕಳಿಗೆ ಜವಾಬ್ದಾರಿ ಇಲ್ವಾ? ನೈತಿಕ ಜವಾಬ್ದಾರಿ ಇಲ್ವಾ ನ್ಯಾಯ ಕೊಡಿಸೋದು? ಇಸ್ ಇಟ್ ನಾಟ್ ಶೇಮ್ ಆನ್ ಹಿಮ್? ಎಕ್ಸಾಕ್ಟ್ಲಿ ಸರ್.